ಹೋ ಲಕ್ಷ್ಮಿ, ಬಾಮ್ಮ ಕೂತ್ಕೋ. ಅಂಕಲ್, ನಿಮ್ ಕಾಫಿ ಮಾಡ್ಕೊಡ್ಲಾ? ಕಾಫಿ ಏನು ಬೇಡ, ನೀನು ಕೂತ್ಕೋ. ಏನಮ್ಮ ಸಮಾಚಾರ? ಅದು ಒಂದು ವಿಷಯ ಇತ್ತು, ಅದನ್ನ ನಿಮ್ಮ ಹತ್ರ ಹೇಳಲೇಬೇಕು. ಯಾಕಂದ್ರೆ ಈ ವಿಷಯದಲ್ಲಿ ಏನಾದರೂ ಹೇಳಬೇಕು ಕೇಳಬೇಕು ಅನ್ನೋದಿದ್ರೆ ಅದು ನಿಮ್ಮ ಹತ್ರ ಮಾತ್ರನೇ. ಹೌದಾ? ಏನಮ್ಮ ಅಂಥ ವಿಷಯ ಹೇಳು. ಈ ವಿಷಯ ಖುಷಿ ಪಡೋದು ಖುಷಿ ಪಡದೇ ಇರೋವಂಥದ್ದು ನನಗೆ ಗೊತ್ತಾಗ್ತಿಲ್ಲ. ಆದರೂ ಹೇಳ್ತೀನಿ. ಅದು MLA ಅವ್ರ ಜೊತೆ ನಡೆದಂಥ ಘಟನೆಗಳೆಲ್ಲ ನಿಮಗೆ ಗೊತ್ತೇ ಇದೆ. ಅವ್ರು ಮಾಡಿರೋ ಅನ್ಯಾಯಗಳು ಗೊತ್ತಾದ ಮೇಲೆ ಅವ್ರನ್ನ ಅವ್ರ ಪಕ್ಷದಿಂದ ವಜಾ ಮಾಡಿದ್ದಾರೆ. ಇಂಥ ಸಮಯದಲ್ಲಿ ಆ ಪಕ್ಷದವರು ನನ್ನ ಹುಡ್ಕೊಂಡು ನಮ್ಮ ಮನೆಗೆ ಬಂದಿದ್ರು. ನಿಮ್ಮನೆಗೆ ಹುಡ್ಕೊಂಡು ಬಂದಿದ್ರಾ? ಯಾಕೆ? ಏನಂತ ವಿಷಯ? MLA ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷದಿಂದ ಆಚೆ ಹೋದ್ಮೇಲೆ ಆ ಸೀಟು ಖಾಲಿ ಇದೆ. ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ಹೀಗಾಗಿ ಆ ಪಾರ್ಟಿಯವರು ನನ್ನ ಅವ್ರ ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತ ಮನೆಗೆ ಮಾತಾಡೋಕೆ ಬಂದಿದ್ರು. ಆ ಕ್ಷೇತ್ರದ ಮರು ಚುನಾವಣೆಯಲ್ಲಿ ನನ್ನ ಅವ್ರ ಪಕ್ಷದ ಅಭ್ಯರ್ಥಿಯಾಗಿ ನಿಲ್ಲಿಸಬೇಕು ಅಂತ ಅನ್ಕೊಂಡಿದ್ದಾರಂತೆ. ಈ ವಿಚಾರ ಮಾತಾಡೋದಕ್ಕೆ ಆ ಪಕ್ಷದವರು ಮನೆಗೆ ಬಂದಿದ್ರು. ಹಾಗಾಗಿ ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಸಲಹೆ ಕೇಳೋಣ ಅಂತ ಬಂದೆ. ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ಆಯಿತು. ಅಂದರೆ ಆ ಪಕ್ಷದವರು ನನ್ನ ಹತ್ರ ಮಾತಾಡೋದಕ್ಕೆ ಬರ್ತಾರೆ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ರಾಜಕೀಯದ ಕರೆ ನಿಮ್ಮನೆ ಬಾಗಿಲು ತಟ್ಟುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಹಾಗೆ ಆಯಿತು. ಇದರಲ್ಲಿ ಕೇಳೋವಂಥದ್ದೇನಿದೆಯಮ್ಮ? ಒಳ್ಳೇದಾಯ್ತಲ್ವಾ? ನೋಡಮ್ಮ, ಒಬ್ಬ ಹೆಣ್ಣು ಮಗಳಾಗಿ ನೀನು ಅಂಥ ಒಬ್ಬ ಪವರ್ಫುಲ್ MLA ಎದುರಾಕೊಂಡು ಹೋರಾಡಿದೀಯಾ. ಅಂಥವಳು ನಾಯಕಿ ಆಗಬೇಕು ಅಂತ ಜನ ಎಕ್ಸ್ಪೆಕ್ಟ್ ಮಾಡೋದು ಸರಿಯಾಗೇ ಇದೆ ಅಲ್ವಾ? ಅಂಕಲ್, ಮನೆ ಸಂಸಾರದ ಮಧ್ಯೆ ನನಗೆ ರಾಜಕೀಯ ಬೇಕಾ? ನನಗೆ ನನ್ನ ಸಂಸಾರದ ಮುಂದೆ ಬೇರೆ ಯಾವುದೂ ಮುಖ್ಯ ಅಲ್ಲ ಅನ್ನೋದು ನಿಮಗೂ ಗೊತ್ತಿದೆ. ಅಂಥದ್ರಲ್ಲಿ ಈ ರಾಜಕೀಯ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.